ಓ ಮೈ ಗಾಡ್ ನೋಡಿ ಗೈಸ್ ಇಲ್ಲಿಂದ 18 ಬಸ್ಗೆ ಹೊಡೋದು ನಾವು ನೋಡ್ಸಿ ಬೇರೆ ಬೇರೆ ನೋಡ್ಸಿ ಇಷ್ಟೊತ್ತಿಗೆ ಮದುವೆ ಹಾಲಲ್ಲಿ ಊಟ ಮಾಡ್ತಾರೆ ಈಗ ನೋಡ್ತಿರ್ತಾರೆ ಗಾಡಿಯಲ್ಲಿ ಕುಕ್ ಮಾಡಬೇಕು ಅಡ್ವೈಸ್ ಕೇಳಿ guys welcome back to Ramita Shetty YouTube channel. So guys balik ಇವತ್ತು ಏನಿಲ್ಲ ಜಸ್ಟ್ ಗಾಯ್ಸ್ ಇನ್ನೇನು ನಾಳೆ ವಾಪಸ್ ಹೊರಡ್ತಾ ಇದ್ದೀನಿ ಬೆಂಗಳೂರಿಗೆ. ಸೊ ಇವತ್ತೊಂದು ಲಾಸ್ಟ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಎ ಡೇ ಇನ್ ಮೈ ಲೈಫ್. ಇವತ್ತು ನಮ್ಮೂರಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅಂತ ಈಗ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್. ಇಲ್ಲಿ ನೋಡಿ ನಮ್ಮ ಯೋಲಾ, ಯಾರ್ಯಾರಿಗೆ ಯೋಲಾ ಬಗ್ಗೆ ಗೊತ್ತಿಲ್ಲ ನೀವು ಹೋಗಿ ನೋಡಿ. ಹೊಸ ಗೇಮ್ ಬಂದಿದೆ ಒಂದು ಇಂಡಿಯಾಕ್ಕೆ ಇಂಟ್ರೊಡ್ಯೂಸ್ ಆಗಿದೆ, ಪಿಕಲ್ ಬಾಲ್ ಅಂತ. ಅದ್ರ ಬಗ್ಗೆ ಸರ್ಚ್ ಮಾಡಿ. ಅದರಲ್ಲಿ ನಂಬರ್ 1 ಕಂಪ್ನಿ ನಮ್ಮ ಯೋಲಾ. ಓಕೆ ಇದಾಯಿತು. ಈಗ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡು ಈಗ ನಾನು ಎಲ್ಲಿಗೆ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ಇಡೀ ದಿನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಈಗ ಫಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ತಿರ ನಮ್ಮ ಗ್ರಾಮದ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದಲ್ಲಿ ಇವತ್ತು ಸೋಮವಾರ ಅಲ್ವಾ, ಪೂಜೆ ಇದೆ. ಸೊ ಪೂಜೆನ ಮುಗಿಸ್ಕೊಂಡು ಈಗ ನಾನು ಇಲ್ಲಿಂದ ನಂದ್ರೋಳಿಗೆ ಹೋಗಬೇಕು, ಅಂದರೆ ನಮ್ಮ ಅಪ್ಪನ ಮನೆಗೆ. ಅಲ್ಲಿ ಏನೇನು ಮಾಡ್ತೀನಿ ಏನೇನು ಇರುತ್ತೆ ಇವತ್ತು ವ್ಲಾಗ್ ಅಂತ ನೀವು ಪೂರ್ತಿ ಇವತ್ತು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಬನ್ನಿ ಇಲ್ಲಿಂದ ಈಗ ಹೊರಡೋಣ. ಆಲ್ರೆಡಿ ಟೈಮ್ 1 ಗಂಟೆ ಆಗಿದೆ. ಲೆಟ್ಸ್ ಗೋ. ಪ್ಲೀಸ್ ನೋಡಿ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ದೇವಸ್ಥಾನ ಹೇಗಿದೆ ನೋಡಿ ಆಚೆಯಿಂದ. ಓ ಮೈ ಗಾಡ್ ನೋಡಿ ಗೈಸ್ ಇಲ್ಲಿಂದ ಬಿದ್ದುಕೊಂಡಿದ್ರೆ, ಇಲ್ಲಿಂದ ಕೆಳಗೆ ಹಾರಿದ್ರೆ ಈಗ ನಾನು ನಿಮ್ಮ ಹತ್ರ ವ್ಲಾಗ್ ಮಾಡಿಕೊಂಡು ನಾಳೆಯಿಂದ ನಾನು ವ್ಲಾಗ್ ಬರ್ತಾ ಇದ್ದಿಲ್ಲ. ಅದೇ ಹೇಳೋದು, ಹಾರಿದ್ರೆ ಏನಿಲ್ಲ. ನಾಳೆ ರಮಿತಾ ಇರ್ತಾ ಇದ್ದಿಲ್ಲ. ಹಾರ್ತಿದ್ದೆ ದೇವರನ್ನೇ, ನಾ ಕಾಣ್ಲಾಯ್ತು. ಬನ್ನಿ ಒಳಗಡೆ ಹೋಗೋಣ. ಚಪ್ಪಲ್ ನಾನು ಬಿಟ್ಟು ಹೆಂಗಿದೆ ಅಂತ. ಶ್ರೀ ಇದೂರು ಮಹಾಲಿಂಗೇಶ್ವರ ದೇವಸ್ಥಾನ. ಬನ್ನಿ ಗೈಸ್ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ. ಸೊ ಅಲ್ಲಿವರೆಗೂ ವ್ಲಾಗ್ ಮಾಡೋದು ಬೇಡ, ಸ್ವಲ್ಪ ಪ್ರೀತಿಯಿಂದ ಭಕ್ತಿಯಿಂದ ಮಾಡೋಣ ಅಂತ ಅಷ್ಟೇ. ಸೊ ಬನ್ನಿ ಆಮೇಲೆ ಸಿಗ್ತೀನಿ. ನಾನು ದೇವಸ್ಥಾನದೊಳಗೆ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನದೊಳಗೆ ಅಲ್ಲಿ ನೀವು ಮಹಾಲಿಂಗೇಶ್ವರ ನೋಡಿದ್ರಲ್ಲ, ಇಲ್ಲೊಂದು ದೇವರಿದೆ ನೋಡಿ, ಭವಾದ ಶ್ರೀ ದುರ್ಗಾಪುರ. ಇಲ್ಲಿ ನಿಮ್ಗೆ ಕಲ್ಲು ಕಾಣಿಸಿದೆಯಲ್ಲ, ಇದು ಅದಾಗದೇ ಉದ್ಭುತವಾಗಿ ಬಂದಿರೋದಂತೆ. ಉದ್ಭವ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಈ ಕಲ್ಲ ಅದಾಗದೆ ಉದ್ಭತಿ ಆಗಿದ್ದಕ್ಕೆ. ಹಿಂಗಂದ್ರೆ ಇಲ್ಲಿ ಇನ್ನೊಂದು ದೇವರಿದೆ, ಗಣೇಶನ ದೇವಸ್ಥಾನ. ಗಣೇಶ ಬಸ್ಗೆ ಹೊಡೆದ್ರೆ ಒಳ್ಳೆದಂತೆ. 18 ಬಸ್ಗೆ ಹೊಡೆಯೋದು ನಾವು. ನಮ್ಮ ದೇವಾಲಯ. ನೋಡಿದ್ರಲ್ಲ, ಇದೇ ನಮ್ಮ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಅಷ್ಟೇ. ಸೊ ನಾನು ಹಿಂದೆ ಕಲ್ಲು ಪ್ರದಕ್ಷಿಣೆ ಹಾಕಿ ಇಲ್ಲಿಂದ ಈಗ ಬೇಗ ಹೊರಡಬೇಕು, ನಂದ್ರೊಳಗೆ ಹೋಗ್ಬೇಕಲ್ಲ. ಸೊ ಬನ್ನಿ ಇಲ್ಲಿಂದ
ಹೊರಡೋಣ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಲೆಟ್ಸ್ ಗೋ. ಸೊ ಗಾಯ್ಸ್, ಈಗ ಒಳಗಡೆ ದೇವರಾಗಿದೆ, ಹೊರಗಡೆ ನಮ್ಮ ನಂದಿಕೇಶ್ವರ ದೇವರಿದೆ ನೋಡಿ. ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ, ಝೂಮ್ ಮಾಡ್ತು, ಎಲ್ಲ ನಮಸ್ಕಾರ ಮಾಡ್ಕೊಳ್ಳಿ ಗೈಸ್. ಏನು ಇವಳು ವೀಡಿಯೋಗೋಸ್ಕರ ಮಾಡ್ತಾಳೆ ಅಂತ ನೋಡಬೇಡಿ, ನಿಮಗೂ ನಮ್ಮ ದೇವರು ನಮ್ಮ ಊರಿಂದೆಲ್ಲ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಕಡೆಯಿಂದ ಈ ಕಡೆ ಬಂದರೆ ವೀರಭದ್ರ ದೇವರು, ಏನು ಸಕ್ಕತ್ತಾಗುತ್ತೆ ದೇವರು. ಮೈಯೆಲ್ಲ ಒಂದ್ಸತಿ ಜುಮ್ ಅನ್ನತ್ತೆ ನೋಡಿದ್ರೆ ನೋಡಿ. ಶ್ರೀ ವೀರಭದ್ರ ದೇವರು ನೋಡಿದ್ರಲ್ಲ ಗೈಸ್, ವೀರಭದ್ರೇಶ್ವರ ದೇವರು. ಇದು ಆಚೆಗಡೆ ಇರೋದು, ಇಲ್ಲಿ ಸ್ವಲ್ಪ ನಾಗದೇವರು ಇದೆ. ಇದು ದೇವಸ್ಥಾನ ಒಳಗಡೆ ಎಂಟ್ರೆನ್ಸ್, ಇದೀಗ ಆಚೆಗಡೆ ಇರೋ ದೇವರು. ಸೊ ಗಾಯ್ಸ್, ಈಗ ಇಲ್ಲಿಗೆ ದೇವಸ್ಥಾನದ್ದು ಮುಗೀತು. ಈಗ ದೇವಸ್ಥಾನ ಮುಗಿದ್ಮೇಲೆ ಈಗ ಸ್ವಲ್ಪ ಮನುಷ್ಯಗೆ ಹೋಗಿ ಏನೋ ಐಟಮ್ ತರೋದಿದೆ, ಆ ಐಟಮ್ ತಂದು ಈಗ ನಾನು ನಂದ್ರೊಳಗೆ ಹೊರಡಬೇಕು. ಸೊ ಬನ್ನಿ ಹಪ್ಪ. ಇದ್ಯಾವ ಮರ ಆಂಟಿ? ಏನಾಗುತ್ತೆ ಸುತ್ತಿರ್ಗಿದ್ರೆ ಬೆಳಗ್ಗೆ ಬೇಗದ್ದು? ಎನರ್ಜಿ, ಬೇರೆ ಬೇರೆ ಎನರ್ಜಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನೋಡ್, ಪೀಪಲ್ ಟ್ರೀ ಅಂತಾರೆ ಇದನ್ನ ನೋಡಿ ಗೈಸ್. ಪೀಪಲ್ ಟ್ರೀನ ಬೆಳಗ್ಗೆ ಎದ್ದು ರೌಂಡ್ ಹೊಡೆದ್ರೆ ಒಳ್ಳೇದಾಗುತ್ತಂತೆ, ಗುಡ್ ಎನರ್ಜಿ ಸಿಗುತ್ತಂತೆ. ಸೊ ಓಕೆ, ಈಗ ಇಲ್ಲಿ ಮುಗಿಸಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ ಫ್ರಮ್ ಹಿಯರ್. ಒಬ್ಬಳೇ ಹೊರಟಿದ್ದೀನಿ ನಂದ್ರೊಳಗೆ, ಆಲ್ಮೋಸ್ಟ್ ಇನ್ನೇನು ರೀಚ್ ಆಗಿದ್ದೀನಿ. ಈಗ ಇನ್ನೊಂದು 10 ಮಿನಿಟ್ಸ್ ಮನೇಲಿ ಇರ್ತೀನಿ. ಈಗ ನಂದ್ರೊಳಗೆ ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ಗೊತ್ತು ಅಂತ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಲೆಟ್ಸ್ ಗೋ. Hi guys, finally I have reached Nandroli in Masa. How are you? ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಈಗ ನಾವು ಕರ್ಗುಂಜಾಣ ಹೊಟ್ಟೆ ತುಂಬ ತಿನ್ಕೊಂಡು ಅದು ಹೊಟ್ಟೆಗೆ ತುಂಬಿದೆ ಆಲ್ರೆಡಿ. ನಮ್ಮ ಚುಮ್ಮಿ ಆಂಟಿನ ನೈಟಿಯಲ್ಲಿ ನೋಡ್ತೀರಾ ಗಾಯ್ಸ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನೋಡಿ ಹೋದ ವರ್ಷ ಇಷ್ಟೊತ್ತಿಗೆ ಮದುವೆ ಹಾಲಲ್ಲಿ ಊಟ ಮಾಡ್ತಾರೆ. ಈಗ ನೋಡಿ ಊಟ ಮಾಡಿ ಕೈ ತೊಳೆದ ಮುಂದಿಲ್ಲ ಉಮ್ಮಕ್ ತಟ್ಟಿ ತೊಳೆತಿದ್ದೆ. ಹಂಗೆ 1 ವರ್ಷ ಆಗೋದು. ಓಕೆ ಗೈಸ್, ಈಗ ಸ್ವಲ್ಪ ರೆಸ್ಟ್ ವಿಶ್ರಾಂತಿ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡುವ. ಈಗ ಸಾಯಂಕಾಲ ಆಗ್ಬಿಟ್ಟಿದೆ ನೋಡಿ. ನಾನು ನಮ್ಮ ದೊಡ್ಡಪ್ಪ ಈಗ ರೌಂಡ್ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ. ಹಾಯ್ ಮಾಡಿ ದೊಡ್ಡಪ್ಪ. ಯಾರಿಲ್ಲ, ವ್ಲಾಗ್ ಅಷ್ಟೇ, ವ್ಲಾಗ್ ಮಾತಾಡೋದು ನಾನು. ಈಗ ನಾನು ನಮ್ಮ ದೊಡ್ಡಪ್ಪ ರೌಂಡ್ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಚಳಿ ಆಗ್ತಾ ಇದೆ. ಈಗ ಟೈಮ್ ಬಂದು ಸಾಯಂಕಾಲ 7:30 ಆಗಿದೆ. ಕೆಲಸ ಮಾಡ್ತಾ ಇದ್ದೆ ಗಾಯ್ಸ್, ಕೆಲಸ ಇರುತ್ತಲ್ಲ. ಈಗ ಸುಮ್ಮನೆ ಒಂದು ರೌಂಡ್ ಹಾಕ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಪೂರ್ತಿ ದಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಹಾಂ, ಅಂಗಡಿಗೋಸ್ಕರ ಬಂದಿದ್ದೆ, ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ ಆದರೆ. ಸೊ ನೋಡಿ ಈಗ ಏನು ಮಾಡೋದು, ಗೇಟು ಕ್ಲೋಸ್ ಇದೆ. ಬಾಬಾ ಇದನ್ನು ಏನು ಬೇಕಿತ್ತು ಅಂಗಡಿಯಲ್ಲಿ. ಸೊ ಗಾಯ್ಸ್, ಈಗ ಏನು ಬೇಕು ಅದನ್ನು ತೊಗೊಂಡು ಮನೆಗೆ ಹೋಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಪೂರ್ತಿ ಬ್ಲಾಗ್ 7 ಗಂಟೆಗೆ ಅಂಗಡಿ ಮಾಲಕ ಮನೆಗೆ ಹೋಗಂತಾನೆ. ಚಕ್ಕುಲಿ ಇದನ್ನು ತಗೊಂಡು ಈಗ ಅಂಗಡಿ ಬಾಗಿಲು ಹಾಕಿದ್ದು ನಾವೇ. ಅಂಗಡಿ ಬಾಗಿಲನ್ನ ಓಪನ್ ಮಾಡಿಸಿ ತಗೊಳ್ತೀವಿ. ತಿನ್ಕೊಂಡು ಮನೆಗೆ ಹೋಗ್ಬೇಕು. ಹಾಯ್ ಗಾಯ್ಸ್, ವಿ ಆರ್ ಬ್ಯಾಕ್ ವಿತ್ ತಿಂಡಿ. ನಾವು ಬ್ಲಾಗರ್ಸ್. ಅಬ್ಬಾ ಕಾಲು 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 ಕಾಲು
ಏಯ್ ಥು, ನಾಯಿ ಸರಿ. ಹೌದು, ಹಲೋ ಹೇಳಿ. ನಾನು ದಡಪ್ಪ ರೌಂಡ್ ಸಾಕಕ್ಕೆ ಹೋಗಿದ್ವಿ. ಫುಲ್ ಜೋರ್. ಇವ್ ನನ್ನ ಚಕ್ಲಿನೆಲ್ಲ ಕದ್ದು ತಿಂತಾ ಇದ್ದಾನೆ ಗೈಸ್. ನಾನು ಹೋಗಿ ಅಂಗಡಿ ಬಾಗ್ ಹಾಕಿದ್ದನ್ನ ಕ್ಲೋಸ್ ಮಾಡಿದ್ರೆ ತೆಗೆದು ತಗೊಬಂದರೆ ಇವ್ ನಂದೆಲ್ಲ ಎತ್ಕೊಂಡು ತಿಂತಾ ಇದ್ದಾನೆ ಗೈಸ್. ನೋಡಿ ತಿಂದು ಆಲ್ರೆಡಿ ಅರ್ಧಕ್ಕೆ 10 kg ಬಂದಿಲ್ಲ. ಮತ್ತೆ ನಂಗೆ ಹೇಳ್ತಾನೆ ತಿಂತಾರೆ ನೋಡಿ ಕುರುಮ್ ಕುರುಮ್ ಕುರುಮ್. ನಾಚಿಕೆ ಯಾಕಾಗಲ್ವೋ ನೀನು ಹತ್ತ ಬಿಟ್ಟಿದೆ. ಓಹೋ ಹೋ ಹೋ. ಓಕೆ ಗಾಯ್ಸ್, ಈಗ ತಿನ್ನ ಬಿಡೋಣ, ಆಮೇಲೆ ಮುಂದಕ್ಕೆ ನೋಡೋಣ. ಗಾಯ್ಸ್ ಬನ್ನಿ, ಈಗ ನಾವು ಒಂದು ಸಿಂಪಲ್ ಆ್ಯಂಡ್ ಈಸಿಯಾದ ರಸಮನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಕುಕ್ಕರನ್ನು ಚೆನ್ನಾಗಿ ತಿಕ್ಕಿಕೊಳ್ಳಿ. ಆಮೇಲೆ ಕುಕ್ಕರಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಳೆನ ಚೆನ್ನಾಗಿ ತೊಳೆದು ಹಾಕಿಕೊಳ್ಳಿ. ಹಾಕೊಂಡು ಆಮೇಲೆ ಏನಂತ ಹೇಳ್ತೀನಿ. ನಮ್ಮ ಬೇಳೆ ಅಲ್ಲಿ ಬೇಳೆ ಸಿಕ್ಕಿದೆ. ಈಗ ಬೇಳೆನ ಚೆನ್ನಾಗಿ ಫಸ್ಟ್ ಕುಕ್ಕರ್ಗೆ ಹಾಕಿ ಅದನ್ನು ತೊಳ್ಕೊಬೇಕು. ನೋಡಿ ಈ ಥರ ಪಾತ್ರೆಗೆ ಹಾಕೊಂತಿದ್ವಿ. ಹಾಕಿ ಇಷ್ಟು ಚೂರಿದೆ. ಎಲ್ಲರಿಗೂ ಬೇಕಲ್ಲ, ಹಾಕಿ. ನೀರು ಹಾಕಿ ತೊಗೊಳ್ಳೆ ಬಣ್ಣು ಮಾಡ್ತಿದ್ದಾನೆ. ಹೌದಾ, ಟ್ರೈ ಮಾಡುವ. ಹೋಗಿಲ್ಲ ಅಂದ್ರೆ ನೀವು ಹೋಗುತ್ತಾ ಇಲ್ಲ ನೋಡೋಣ. ಇದೇನು ಇಷ್ಟು ತೆಳ್ಳಗಿದೆ, ಹೋಗುತ್ತೆ. ಹೋಗ್ತಾ ಇಲ್ಲ. ಆರೆಂಜ್ ಆಗಿದೆ ಇನ್ನು. ಅರ್ಶಿನ ಬೇಳೆ ಇದ್ದರೆ ಒಳ್ಳೆದಿದ್ದಡಮ್ಮ. ಎಲ್ಲ ಒಂದೇ ಇದು. ಎಸ್, ನಾವು ಬ್ಲಾಗ್ ಮಾಡ್ಕೊಂಡು ರಸಮ್ ಮಾತಾಡೋದು. ನಮ್ಮ ಹುಡುಗಿ ಬಂದಿದ್ದಾಳೆ ಗಾಯ್ಸ್. ನೋಡಿ ನಾವು ರಸಮ್ ಮಾತಾಡೀವಿ. ಮಸೂರ್ ದಾಲ್ ಅಲ್ಲಿ ಗಾಯ್ಸ್ ಏನೋ ಬಂದಿದೆ. ಇಲ್ಲಿ ಕೇಕ್ ಬಂದಿದೆ. ಅದಕ್ಕೆ ಬೇಳೆನ ತೊಳೆದು ಕುಕ್ಕರ್ಗೆ ಹಾಕೊಂತ ಇದೀವಿ. ಚಂದ ಮಾಡಿ ತೊಳ್ಕೊಳ್ಳಿ ಒಂದು 2-3 ಸತಿ. ಆಮೇಲೆ ಬೇಳೆನ ಕುಕ್ಕರ್ಗೆ ಹಾಕಿ. ಆಯ್ತೆ. ಇದು ಕಾಫಿ ರಸಮ್. ರಸಮ್ ಹೇಳಿಕೊಟ್ಟಿದ್ದೆ ನಾನೇ. ರಸಮ್ ರೆಸಿಪಿ ನನ್ನ. ಅದನ್ನ ನಾವು ಕದ್ದು ಬಿಟ್ಟಿದೀವಿ. ಈಗ ಅದನ್ನ ನಾವು ಮಾಡ್ತಾ ಇದೀವಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ. ಸಾಕು ಜಾಸ್ತಿ ಬೇಡ. ಓಕೆ, ಈಗ ಸ್ವಲ್ಪ ಎಣ್ಣೆ. ಅಡಿಗೆ ಎಣ್ಣೆ. ಇದು ಅಡಿಗೆ ಎಣ್ಣೆನಾ ಗಾಯ್ಸ್? ಈಗ ಬೇಳೆ, ಅರಿಶಿನ, ಎಣ್ಣೆ. ಹೌದು, ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಿ. ಸಾಕು. ಈಗ ನೀರು ಹಾಕುವ ಇದಕ್ಕೆ. ನೀರು ಇನ್ನೊಂದು ಸ್ವಲ್ಪ ಕೊಡು. ನೀರು ವಿಸಿಲ್. ಸುಶೀಲ. ಈಗ ಇದು ಒಂದು ಎಷ್ಟು ವಿಸಿಲ್? 4 ವಿಸಿಲ್ 5 ವಿಸಿಲ್ ಆಗುತ್ತೆ ಫುಲ್ ಬೇಳೆ ಬೇಯೋ ತನಕ. ಈಗ ನೆಕ್ಸ್ಟ್ ನಾವು ರಸಮ್ ಪ್ರಾಸೆಸ್ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಂದು ದೊಡ್ಡ ಪಾತ್ರೆ ತಗೊಳ್ಳಿ. ದೊಡ್ಡ ಪಾತ್ರ. ಒಲೆನ ಹಚ್ಚಿ ಇದಕ್ಕೆ ಗಾಯ್ಸ್ ಈಗ ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಈಗ ಬಾಣಲಿಗೆ 4-5 ಹಸಿಮೆಣಸು ಕಟ್ ಮಾಡ್ಕೊಡೋದನ್ನ ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಜಜ್ಕೊಟ್ರೆ ಶುಂಠಿ. ಅದಕ್ಕೆ ಇದಂತ ಮಾಡ ಸಾಸಿವೆ ಜೀರಿಗೆ
ಮತ್ತೆ ಎಂತ ಸಾರು ರಸಮ್ ನಾನು ನೀವು ಈಗ ಈ ಥರ ಉದ್ದುದ್ದು ಕಟ್ ಮಾಡ್ಕೊಳ್ಳಿ, ಅದನ್ನು ಹಾಕ್ತೇವೆ ಟೊಮೆಟೊನ ಅದು ಉದುರು ಬೇಡ, ನಾನು ಅಂಡೆ ತಗೊಂಡು ದೊಡ್ಡದಾಗಿ ತೋರಿಸ್ತೀನಿ ನೋಡಿ ಈ ಥರ. ನಮಗೆ ನಾಯಿಗಿಂತ ಕ್ಲೀನಾಗಿ ನೀರು ಹಾಕಿ ಈಗ ನೋಡಿ ಈ ಥರ ಟೊಮೆಟೊ ಫುಲ್ ಇದಾಗಬೇಕು. ಈಗ ಇದಕ್ಕೆ ನಾವು ಹುಣಸೆ ಹಣ್ಣನ್ನು ತೊಳೆದಿಟ್ಕೊಡೋದನ್ನು ಹಾಕ್ತಾ ಇದ್ದೀನಿ. ನಮ್ಮೂರು ಬಂದಿದ್ದಾರೆ, ಸ್ವಲ್ಪ ಬೆಲ್ಲ ಹಾಕ್ಬಿಡಿ ಅದಕ್ಕೆ. ಇವತ್ತೇ ಎಂತ ಬೆಲ್ಲು ಹಿಂಗೆ ಮಾಡಿ ಹಾಕಿ. ಹಾಂ, ಈಗ ಸ್ವಲ್ಪ ತಿರ್ಸ್ಬಿಡಿ. ಅರ್ಶಿನ ಇದು ಪೂರ ಹಾಕ್ರಿ ಅಂತ. ಅರ್ಶಿನ ಇನ್ನೂ ಹಾಕಿಲ್ಲ, ಬರೀ ಕುಕ್ ಮಾಡಬೇಕು, ಅಡ್ವೈಸ್ ಕೇಳಿಲ್ಲ. ಈಗ ಇದಾಗಿದೆ, ಇದಕ್ಕೆ ಅರ್ಶಿನ ಸ್ಮೆಲ್ ಬಂದಿದೆ. ಇದಕ್ಕೀಗ ಬೇಳೆ ಹಾಕಬೇಕು. ಬೇಯ್ದಿರೋ ಬೇಳೆನ ಇದಕ್ಕೆ ಹಾಕುವ ಸಮಯ. ಈಗ ಬೇಳೆ ಬೆಂದಿದೆ, ಬೇಳೆನ ರಸಮ್ಗೆ ಹಾಕುವ ಸಮಯ. ಈ ಥರ ಆಗಿದೆ. ಈಗ ಇದಕ್ಕೆ ಉಪ್ಪು, ರಸಮ್ ಪುಡಿ, ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ರೆ ರಸಮ್ ಈಸಿ, ಸಿಂಪಲ್, ರೆಡಿ. ಈರುಳ್ಳಿನ ಹಾಕ್ಲೆ ನೋಡಿ, ಈರುಳ್ಳಿ ಹಾಕ್ದಿರೋ ರಸಮ್ ಇದು ಮಾಡಿರೋದು ನಾವು, ವಿತೌಟ್ ಈರುಳ್ಳಿ. ರಸಮ್ ಪುಡಿ ಹಾಕೋಣ. ನಾನಿಲ್ಲೊಂದು 3 ಸ್ಪೂನ್ಸ್ ಆಫ್ ರಸಮ್ ಪುಡಿ ಹಾಕ್ತೀನಿ. 1 2 ಆ್ಯಂಡ್ 3. ಇದು ಹೋಮ್ ಮೇಡ್ ರಸಮ್ ಪುಡಿ, ಸೊ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ನೀವು ಯಾವುದಾದ್ರು MTR ಅಥವಾ ಯಾವುದಾದ್ರು ಹಾಕೋಬೋದು. ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡೋಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಇದು ನಿಮಗೆ ಟೆಂಪಲ್ ಸ್ಟೈಲ್ ರಸಮ್ ಥರ ಬರುತ್ತೆ ಟೇಸ್ಟ್. ಇದೀಗ ಚೆನ್ನಾಗಿ ಕುದಿ ಬರಲಿ, ಆಮೇಲೆ ಈಗ ಒಗ್ಗರಣೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಒಗ್ಗರಣೆ ಹಾಕಲಿಕ್ಕೆ ನಮ್ಮ ಹೆಡ್ ಕುಕ್ ಅವ್ರು ಬಂದಿದ್ದಾರೆ, ಅವರೇ ನಮಗೆ ಈ ರೆಸಿಪಿ ಕೊಟ್ಟಿರೋದು. ಈಗ ಬನ್ನಿ ಹೆಂಗೆ ಒಗ್ಗರಣೆ ಹಾಕೋದಂತ ಹೇಳ್ಕೊಡ್ತೀನಿ. ಈಗ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಸಾಕು. ತೆಂಗಿನೆಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ, ಹಾಕಿ 1-2 ಸಾಸಿವೆ ಕಾಳು. ಇದೀಗ ಕುದಿ ಬಂದಿದೆ ನೋಡಿ ಗೈಸ್. ರಸಮ್ ಒಗ್ಗರಣೆಗೆ ರೆಡಿ ಆಗ್ತಾ ಇದೆ. ಅಲ್ಲಿ ಆಗುತ್ತೆ, ಅದಕ್ಕೆ ಸಾಸಿವೆ ಹಾಕೋಣ. ಚಟ್ಪಟ್ ಚಟ್ಪಟ್ ಡುಡುಮ್. ಸಾಸಿವೆ ಕಾಯ್ತಾ ಇದೆ. ಅದಕ್ಕೀಗ ಜಜ್ಜಿರೋ ಬೆಳ್ಳುಳ್ಳಿ, ನೆಕ್ಸ್ಟು ಒಣಮೆಣಸು 1-2 3. ಈಗ ಅದಕ್ಕೆ ಹುರ್ಬಿಕೊಂಡಿರುವ ಕರಿಬೇವು ಚೆನ್ನಾಗಿ ತೊಳ್ಕೊಳ್ಳಿ. ಕರಿಬೇವು ಎಲೆನ ಹಾಕಿ. ಮಿಕ್ಸ್ ಮಾಡಿ ಇದನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಆಗಿದೆ, ಬಿಸಿದದು. ಅದನ್ನು ಹಾಕ್ಕೊಂಡು ಒಗ್ಗರಣೆನ ರಸಮ್ಮಿಗೆ ಹಾಕಿ. ರಸಮ್ಗೆ ಈಗ ಒಗ್ಗರಣೆಯನ್ನು ಹಾಕಾಗಿದೆ. ಜಾಗ್ತಾ ಇದೆ, ಇಲ್ಲಿ ಸ್ಕ್ರಿಪ್ ಸಿಗ್ತಾಯಿಲ್ಲ ಹಿಂಗೆ ಹಾಕಿ ಗೊತ್ತಾಗ್ಬೇಡ ಸಾಕ್ಬಿಡು. ಬಿತ್ತು ಇಷ್ಟು. ಈಗ ರಸಮ್ ರೆಡಿ. ಟೇಸ್ಟ್ ಮಾಡಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಬೇಕಷ್ಟೆ. ಟೇಸ್ಟ್ ಮಾಡಿ. ನೀವು ಮಾಡಿ ಹೇಳಿಕೊಟ್ಟ ರೆಸಿಪಿನ ನಿಮ್ಮ ಮೇಲೇ ಟ್ರೈ ಮಾಡಿಸ್ತಾ ಇದ್ದೀನಿ. ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಟೇಸ್ಟ್ ಮ್ಯಾಟರ್ಸ್. ಉಪ್ಪು ಬೇಕು. ಉಪ್ಪು ಕಮ್ಮಿ ಆಗಿದೆ. ಆ ಕಲ್ಲುಪ್ಪು ನಂಗೆ ಅಳತೆ ಗೊತ್ತಾಗಲ್ಲ, ಜಾಸ್ತಿ ಹಾಕ್ಬಿಡುತ್ತೆ ಅಂತ ಭಯ ಆಗುತ್ತೆ. ಸ್ವಲ್ಪ ಉಪ್ಪು ಬೇಕಂತೆ ಗೈಸ್. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ ಅಷ್ಟೇ. ರಸಮ್ ರೆಸಿಪಿ ಇಷ್ಟೇ ಗೈಸ್. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಕೇಕ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಒಂದು ಫೋಟೋಸಿಗೆ ಅಂತ ಹತ್ರ ಕ್ರಾಸ್ ಮಾಡಿದೆ.
ನೀರು ಬೇಕಂತೆ ಕುಡಿಯೋಕ್ಕೆ. ನೀರು ನೀರು ಈ ಕಡೆ ಚೆನ್ನಾಗಿ ಬರುತ್ತೆ ತಾನೆ. ಬರ್ತಾ ಇದೆ, ಬೆಳಕಿದೆ. ಇದು ಬಿಟ್ಟರೆ ಬೇರೆ ಇಲ್ಲ, ನನ್ನ ಬ್ಲಾಗಿಂಗ್ ಆಗ್ತಾ ಉಂಟು ಇದರಲ್ಲಿ. ಹಿಡ್ಕೊಂಡು ನಾನು ಇದು ಬಿಡುತ್ತೆ. ಬನ್ನಿಯಾ. ಬೆಳಗ್ಗೆ ತೋರುದೇ ಇಲ್ಲ ಎಲ್ಲರ ಮಧ್ಯೆ. ನಿಮಿಷ ಒಂದು ಇಲ್ಲ ಬಾ. ಸ್ವೀಟ್ ಇಲ್ಲ ಅಂದ್ರೆ ಇಡೀ ಕೇಕ್ ನಾನೇ ಖಾಲಿ ಮಾಡ್ತೆ. ವಿಡಿಯೋ ಬಾ ಸಣ್ಣ ಇಲ್ಲ. ಎಸ್ ಎಸ್ ಐ ಆಮ್ ಬ್ಲಾಗಿಂಗ್. ಏಯ್ ಸ್ವೀಟ್ ಇಲ್ಲ. ವಿಡಿಯೋ ತಾನೇ ಇದೆ. ರಮ್ಮಿಂದು ನಂದು ಫೋಟೋ ತಗೊಂಡು ನಾನು ತಿನ್ಸಲ್ಲ. ಬಾರ ಇಲ್ಲಿ ಕಡಿ ಮಗ ನಾನು ತಿನ್ಸಿಲ್ಲ. ಮೈ ಒಂಚೂರು ತಣ್ಣಿ. ಹಾಂ ಇಲ್ಲಿ ಕಡಿ, ಇಲ್ಲಿ ಕಡಿ, ಇಲ್ಲಿ ಕಡಿ. ಕಣ್ಣು ಮುಚ್ಚಬೇಡಿ. ಲಾಡಿ ಎರಡು ಒಳಗೆ ಒಂದು ಫೋಟೋ ತೆಗಿ. ತಡಿ ತಡಿ ಅಣ್ಣಗೂ ದಡಪೆ ನೀವು ಹೋಗಿ. ಪಾಪ ಬನ್ನಿ. ಎಣ್ಣೆ ಎಣ್ಣೆ ದಡಪೆ ನೀವು ಹೋಗಿ. ಅಣ್ಣಗೂ ಬೇಗ ಇಲ್ಲ ಅಂತ ತಿಳಿಸ್ತಾ ಹೇಳಿ. ಕೋಳಿ ಕೇಕ್ ಕೋಳಿ ಕೋಳಿ I love you. I love you. I love you. ರೋಸ್ನ ಇದು ಮಾಡಿದ್ದಾರೆ. ಅದು ಸನತ್ ಮೊಬೈಲ್ ಬರ್ಲೇದ ಸತತ್ ತೋರಿಸಿದೆ. ಕೋಳಿ ಫ್ರೀ ಮಾಡಿ ಅಂತ ಸ್ವೀಟ್ ಇಲ್ಲ ಅಂತ ಮಾಡಿ ಅದಕ್ಕೋಸ್ಕರ ಶುಗರ್ ಅಲ್ಲ ಅಂತ ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಚೆನ್ನಾಗಿದೆ, ಒಂಚೂರು ತಿನ್ ನೋಡು. ಕ್ರೀಮ್ ಅಲ್ಲ ಅದು, ಅದನ್ನು ತಿನ್ ಕೊಡ್ತಾ ಇದ್ರೆ ತಿಂತಾ ಇಲ್ಲ. ಇದು ಕ್ರೀಮ್ ಅಲ್ಲ. ತಗೋ, ಸ್ವೀಟ್ ಇದೆ ಅದ್ರಲ್ಲಿ, ಬೇಡ. ನಿನ್ನ ಅಜ್ಜಿ ಕೊಟ್ಟು ಸ್ವೀಟ್ ಇಲ್ಲ ಏನ ನಿನ್ನ ಅಜ್ಜಿ. ಗಾಯ್ಸ್ ಓಕೆ, ಓ ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇಡೀ ದಿನ ಪೂರ್ತಿ ದಿನ ಏನು ಮಾಡಿದೆ ಅಂತ ನಿಮಗೆ ತೋರ್ಸೋಕ್ಕೆ ಈ ವಿಡಿಯೋದಲ್ಲಿ ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ಈ ವ್ಲಾಗ್ನ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್ ಮಾಡಿ, ಬಾಯ್ ಗಾಯ್ಸ್.